ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ ಕಾಶ್ಮೀರ ಪೊಲೀಸರು ಆ ಉಗ್ರ ಟೆರರ್ಗಳನ್ನು ಬಂಧಿಸಿದ್ದಾರೆ, ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಕಾಶ್ಮೀರ ಪೊಲೀಸರಿಂದ ಉಗ್ರ ವೈದ್ಯರ ಬಂಧನವಾಗಿದೆ. ಡಾಕ್ಟರ್ ಶಾಹೀನ್ ಹಾಗೆಯೇ ಡಾಕ್ಟರ್ ಪರ್ವೇಜ್ ಅನ್ಸಾರಿಯ ವಿಚಾರಣೆ ನಡೆದಿದೆ. ತಡರಾತ್ರಿಯಿಂದ ಜಮ್ಮು ಪೊಲೀಸರು ತೀವ್ರ ರೀತಿಯ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಹರಾನ್ಪುರದಿಂದ ಕಾರು ಖರೀದಿಯ ಬಗ್ಗೆ ತನಿಖೆ ನಡೆದಿದೆ. ಡಾಕ್ಟರ್ ಅದ್ನಾನ್ ನಂಟಿನ ಬಗ್ಗೆ ಕೂಡ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಆಪರೇಷನ್ ಟೆರರ್ ಡಾಕ್ಟರ್, ಕಾಶ್ಮೀರ ಪೊಲೀಸರಿಂದ ಉಗ್ರ ವೈದ್ಯರ ಬಂಧನ ಕೂಡ ಆಗಿದೆ. ಡಾಕ್ಟರ್ ಶಾಹೀನ್ ಹಾಗೆಯೇ ಡಾಕ್ಟರ್ ಪರ್ವೇಜ್ ಅನ್ಸಾರಿಯ ವಿಚಾರಣೆ ನಡೆದಿದೆ. ನಿಜಕ್ಕೂ ಕೂಡ ಈ ಒಂದು ಸ್ಫೋಟ ಆಗುತ್ತೆ, ಈ ದೊಡ್ಡ ಪ್ರಮಾಣದಲ್ಲಾಗುತ್ತೆ, ಊಹೆ ಕೂಡ ಮಾಡಲಿಲ್ಲ. ರಾಷ್ಟ್ರ ರಾಜಧಾನಿಯಲ್ಲಿ ಸಂಭವಿಸಿದ ಭೀಕರ ಸ್ಫೋಟ ಅದು. ಈ ಕೆಂಪುಕೋಟೆಯ ಸಮೀಪ ಇರುವಂತಹ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1ರಲ್ಲಿ ನಿಂತಿದ್ದ ಕಾರು ಏಕಾಏಕಿ ಸ್ಫೋಟಗೊಳ್ಳುತ್ತೆ. ಸ್ಫೋಟದ ತೀವ್ರತೆಗೆ ಹಲವು ವಾಹನಗಳು ಆ ಕ್ಷಣದಲ್ಲೇ ಹೊತ್ತಿ ಉರಿತಾವೆ. ಅಲ್ಲಿ ಗೂಡ್ಸ್ ವಾಹನ ಇರುತ್ತೆ, ಆಟೋಗಳಿರುತ್ತವೆ, ಇವೆಲ್ಲವೂ ಕೂಡ ಬೆಂಕಿಯಲ್ಲಿ ಹೊತ್ತಿ ಉರಿದಿದೆ. ನೋಡಿ, ನಾವು ದೃಶ್ಯದಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ಬಹಳಷ್ಟು ಜನ ಸಂಚಾರ ಮಾಡುವಂಥ ಜಾಗ ಅದು. ಆ ಕಾರ್ ಹೇಗೆ ಪಾಸ್ ಆಗುತ್ತೆ, ಸ್ಫೋಟ ಹೆಂಗೆ ಸಂಭವಿಸುತ್ತೆ, ಇದೆಲ್ಲವನ್ನು ಕೂಡ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಬಟ್ ಇದರಲ್ಲಿ ಭಾಗಿಯಾಗಿದ್ದಾರೆ ನೋಡಿ, ಅವರೆಲ್ಲ ಕೂಡ ವೈಟ್ ಕಾಲರ್ ಉಗ್ರರು ಅಂತ ಕರೆಸ್ಕೊಳ್ತಾರೆ. ಎಲ್ಲರೂ ಕೂಡ ಎಜುಕೇಟೆಡ್ಸ್. ನೋಡಿ, ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ನೋಡಿ, ಅಲ್ಲಿ ಕಾರು, ಬೈಕು, ಆಟೋ ಎಲ್ಲ ಪಾಸ್ ಆಗ್ತಾ ಇದೆ. ಆ ಮೂಮೆಂಟಲ್ಲಿ ಆದಂತಹ ಸ್ಫೋಟ ಅದು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಈ ಪರ್ವೇಜ್ನ ಲ್ಯಾಪ್ಟಾಪ್ ಮತ್ತು ಫೋನನ್ನು ಕೂಡ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಾಹೀನ್ನ ತಂದೆಯಿಂದ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪರ್ವೇಜ್ ತನ್ನ ಸಹೋದರಿ ಶಾಹೀನ್ ಜೊತೆಗೆ ಸಂಪರ್ಕವನ್ನ ಹೊಂದಿರ್ತಾನೆ. ಉತ್ತರ ಪ್ರದೇಶದಲ್ಲಿ ಉಗ್ರ ಪಡೆಯನ್ನ ರಚಿಸುವುದಕ್ಕೆ ಯೋಜನೆಯನ್ನ ಕೂಡ ರೂಪಿಸಿಕೊಂಡಿದ್ದ ಅನ್ನುವಂತ ಮಾಹಿತಿ ಇದೆ. ವಿದ್ಯಾವಂತರನ್ನ ಟಾರ್ಗೆಟ್ ಮಾಡಿದ್ದು ಕೂಡ ಈ ಮೂಲಕ ಬಹಿರಂಗವಾಗಿದೆ. ಏನು ಹೇಳಿ ಎಜುಕೇಟೆಡ್ಸ್ ಅನ್ನ ಅಥವಾ ವಿದ್ಯಾವಂತರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ನೋಡೋದಾದ್ರೆ, ನಮ್ಮ ಸಮುದಾಯ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಸಂಘಟನೆ ಮಾಡೋದು, ಜನರನ್ನ ಸೇರಿಸೋದು, ವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡೋದು, ಅವರನ್ನ ಇಂಥ ಕೃತ್ಯಗಳಿಗೆ ಬಳಸಿಕೊಳ್ಳೋದೇ ಇವರ ಕೃತ್ಯ. ನೋಡಿ, ಕಾಶ್ಮೀರ ಪೊಲೀಸರು ಸದ್ಯ ಡಾಕ್ಟರ್ ಶಾಹೀನ್ ಹಾಗೆಯೇ ಡಾಕ್ಟರ್ ಪರ್ವೇಜ್ ಅನ್ಸಾರಿಯ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ತಡರಾತ್ರಿಯಿಂದನೇ ಆಗ್ತಿರುವಂತಹ ವಿಚಾರಣೆ ಇದು. ಇನ್ನು ಆ ಕಾರು ಎಲ್ಲಿಂದ ಖರೀದಿ ಮಾಡಿದ್ದು, ಇದರ ಬಗ್ಗೆ ಒಂದು ಹಂತದ ವಿಚಾರಣೆ ನಡೀತಾ ಇದ್ರೆ, ಯಾವ ರೀತಿ ವಿದ್ಯಾವಂತರು ಈ ಬಲೆಯಲ್ಲಿ ಸಿಕ್ಕಿಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ವಾಟ್ಸ್ಆಪ್ ಗುಂಪುಗಳಲ್ಲಿ ಶಂಕಿತ ಉಗ್ರರಿರುವ ಶಂಕೆ. ಅನೇಕ ಗುಂಪುಗಳು ಡಿಲೀಟ್ ಆಗಿರೋದು ಪತ್ತೆಯಾಗಿದೆ. ಗುಂಪಿನಿಂದ ಎಕ್ಸಿಟ್ ಆದವರ ಬಗ್ಗೆ ಏಜೆನ್ಸಿಗಳ ತನಿಖೆ ಮುಂದುವರೆದಿದೆ. ಮುಜಾಮಿಲ್ ಮೊಬೈಲ್ನಲ್ಲಿ ಒಂದು ಸ್ಫೋಟಕ ಸತ್ಯ ಅಡಗಿದೆ. ಫೋನ್ನಲ್ಲಿ ಹಲವಾರು ವಾಟ್ಸ್ಆಪ್ ಗುಂಪುಗಳು ಪತ್ತೆಯಾಗಿದೆ. ವಾಟ್ಸ್ಆಪ್ ಗುಂಪುಗಳಲ್ಲಿ ಶಂಕಿತ ಉಗ್ರರಿರುವ ಅನುಮಾನ ವ್ಯಕ್ತವಾಗಿದೆ. ಇವತ್ತಿನ ತಂತ್ರಜ್ಞಾನವನ್ನ ಈ ಉಗ್ರರು ಹೇಗೆ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಿದ್ರು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇವತ್ತಿನ ತಂತ್ರಜ್ಞಾನ, ನೀವು ವಾಟ್ಸಾಪೇ ತಗೊಳ್ಳಿ, ಸಾಮಾಜಿಕ ಜಾಲತಾಣ ಫೇಸ್ಬುಕ್ಕನ್ನೇ ತಗೊಳ್ಳಿ, ಟ್ವಿಟರ್ ತಗೊಳ್ಳಿ ಅಥವಾ ಇನ್ಸ್ಟಾಗ್ರಾಮ್ ತಗೊಳ್ಳಿ, ಅದರ ಬಳಕೆಯ ಉದ್ದೇಶವೇ ಬೇರೆ, ಇವರು ಬಳಕೆ ಮಾಡ್ತಿರುವ ರೀತಿಯೇ ಬೇರೆ. ನೋಡಿ, ಫೋನ್ನಲ್ಲಿ ಹಲವಾರು ವಾಟ್ಸಾಪ್ ಗುಂಪುಗಳು ಪತ್ತೆಯಾಗಿದ್ದಾವೆ. ಆ ಗುಂಪುಗಳಲ್ಲಿ ಶಂಕಿತ ಉಗ್ರರಿರುವ ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶೋಭ್ ನೀಡ್ತಾ ಹೋಗ್ತಾರೆ. ಪ್ರಶೋಭ್, ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿಯಿಂದ ವೈದ್ಯರ ವಿಚಾರಣೆ ನಡೀತಾ ಇದೆ. ಸದ್ಯದ ಇನ್ಪುಟ್ಸ್ ಏನು ಲಭ್ಯವಾಗ್ತಾ ಇದೆ, ಯಾವೆಲ್ಲ ಆಯಾಮದಲ್ಲಿ ಈ ವಿಚಾರಣೆ ನಡೀತಾ ಇದೆ? ದಿವ್ಯಶ್ರೀ, ಈ ಒಂದು ಸ್ಫೋಟ ಆದ ಕೂಡಲೇನೆ ಗೃಹ ಸಚಿವ
ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಪ್ರಾಥಮಿಕವಾಗಿ ಸ್ಥಳೀಯ ಪೊಲೀಸ್ ಅಂದ್ರೆ ಅಲ್ಲಿನ ಸಿಪಿ ಅವ್ರ ಜೊತೆ ಮಾತಾಡಿ, ಅಂದ್ರೆ ಕಮಿಷನರ್ ಆಫ್ ಪೊಲೀಸ್ ಡೆಲ್ಲಿ ಅವ್ರ ಜೊತೆ ಮಾತಾಡಿ, ನಾವು ಈ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಆಂಗಲ್ ನ ಈಗ ತಳ್ಳಿ ಹಾಕೋ ಸ್ಥಿತಿಯಲ್ಲಿಲ್ಲ, ಎಲ್ಲ ಆಂಗಲ್ ಅಲ್ಲೂ ಕೂಡ ಸಮಗ್ರವಾಗಿ ತನಿಖೆ ನಡೆಸಲಾಗುವುದು ಅಂತ ಒಂದು ಆಶ್ವಾಸನೆಯನ್ನ ದೇಶದ ಜನರಿಗೆ ಕೊಟ್ಟಿದ್ರು. ಇದ್ರ ಜೊತೆಗೆ ಇದ್ರ ಹಿಂದೆ ಯಾರಿದ್ದಾರೆ ಇವೆಲ್ಲ ಸತ್ಯಾಸತ್ಯತೆಗಳನ್ನ ಜನರ ಮುಂದೆ ನಾವು ಇಡ್ತೀವಿ ಅಂತ ಕೂಡ ಭರವಸೆಯನ್ನ ನೀಡಿ, ಇದೇ ನಿಟ್ಟಿನಲ್ಲಿ ಈಗ ತನಿಖೆ ಹಂತ ಸಾಕಷ್ಟು ಒಂದು ವ್ಯಾಪಕತೆ ಪಡ್ಕೊಂಡಿದೆ. ಈ ಒಂದು ಟೆಂಟಿಕಲ್ಸ್ ಎಲ್ಲಿ ತನಕ ಹೋಗಿದೆ ಅಂದ್ರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಫರೀದಾಬಾದಿನ ಆ ಯೂನಿವರ್ಸಿಟಿವರೆಗೂ ಕೂಡ ಈ ಒಂದು ತನಿಖೆ ಹೋಗಿದೆ. ಜೊತೆಗೆ ಆ ಒಂದು ಬಂಧಿತ ಆರೋಪಿಗಳ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳು ಮತ್ತೆ ಅವರ ಕಾಲ್ ಹಿಸ್ಟ್ರಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗಳು, ಈ ಎಲ್ಲಾ ಇಂಟರ್ನೆಟ್ ಹಾಗೂ ನಾನ್ ಇಂಟರ್ನೆಟ್ ಐಟಮ್ಸ್ ಅಂತ ಏನು FSL ಅವ್ರು ಕರೀತಾರೆ, ಅಷ್ಟು ಸಂಗತಿಗಳನ್ನ ಸಾಕಷ್ಟು ಪರಿಶೀಲಿಸಿ ಒಂದಷ್ಟು ಜನರನ್ನ ಗುರುತಿಸಿದ್ದಾರೆ. ಒಂದಷ್ಟು ಜನನ್ನ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ದಿವ್ಯಾ, ಕೆಲವು ಬಾರಿ ಆನ್ ರೆಕಾರ್ಡ್ ಒಂದಷ್ಟು ಜನನ್ನ ಅರೆಸ್ಟ್ ಮಾಡೋದಿರತ್ತೆ, ಕೆಲವು ಬಾರಿ ಆಫ್ ದ ರೆಕಾರ್ಡ್ ಕೂಡ ಒಂದಷ್ಟು ಜನಕ್ಕೆ ವಿಚಾರಣೆ ಮಾಡ್ಲೇಬೇಕಾಗಿರುವಂತ ಪರಿಸ್ಥಿತಿ NSG ಮತ್ತೆ ತನಿಖಾ ಸಂಸ್ಥೆಗಳಿಗೆ ಇದ್ದೇ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಆನ್ ರೆಕಾರ್ಡ್ ಅರೆಸ್ಟ್ ಗಳಾಗಿದ್ದಾವೆ. ಆನ್ ರೆಕಾರ್ಡ್ ಅರೆಸ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಷಯಗಳನ್ನು ಕೂಡ ಆ ಒಂದು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ನೋಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಇವ್ರು ಯಾರೂ ಕೂಡ ಟ್ರೈನ್ಡ್ ಟೆರರಿಸ್ಟ್ ಅಲ್ಲ, ಬದಲಿಗೆ ಇವರೆಲ್ಲರೂ ಕೂಡ ಡಾಕ್ಟರ್ಗಳು. ಅಂದ್ರೆ ಸಮಾಜದಲ್ಲಿ ಎಲ್ರಿಗೂ ಕೂಡ ನಂಬಿರುವಂತದ್ದು ಏನು ಅಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಅಂದ್ರೆ ಇವರೆಲ್ಲರೂ ಕೂಡ ದೇವರ ಸಮಾನರು. ಯಾಕೆಂತ ಹೇಳಿದ್ರೆ ಅವರ ಜೀವ ಅಪಾಯದಲ್ಲಿದ್ರೂ ಕೂಡ ಬಂದಿರುವಂತ ಪೇಷಂಟ್ಗಳಿಗೆ ಒಂದಷ್ಟು ಇದುವರೆಗೂ ಕೊಟ್ಟಂತ ಮಾಹಿತಿಯ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದ್ರೆ ಕಾಶ್ಮೀರದಲ್ಲಿ ಆಪರೇಷನ್ ಟೆರರ್ ಡಾಕ್ಟರ್ ಮುಂದುವರೆದಿದೆ. ರೈಟ್, ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪ್ರಶೋಭ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಶೋಭ್, ನೀವು ಬಹಳಷ್ಟು ವಿಚಾರವನ್ನ ತಿಳಿಸ್ತಾ ಇದ್ರಿ, ವಿದ್ಯಾವಂತರನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅಂತ. ಬಹಳ ಕುತೂಹಲ ನನಗೆ ಅದೇ ವಿಷಯ. ಯಾಕಂದ್ರೆ ವಿದ್ಯಾವಂತರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋದಾದ್ರೆ ಎಜುಕೇಶನ್ ಪರ್ಪಸ್ ಅಲ್ಲಿ ಸರ್ವ್ ಆಗಿಲ್ಲ. ಆ ವಿದ್ಯಾವಂತರನ್ನ ಯಾವುದೋ ಒಂದು ಸಂಘಟನೆ ಯಾವ ಆಮಿಷಕ್ಕೆ ಒಳಪಡಿಸಿ ತನ್ನ ಕಂಟ್ರೋಲಿಗೆ ತಗೋತಾ ಇತ್ತು? ದಿವ್ಯಾ, ಇದು ಯಾವ ರೀತಿ ಆಯ್ತು ಅಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಎಜುಕೇಟೆಡ್ ಮತ್ತೆ ಲಿಟ್ರೇಟ್ ಎರಡಕ್ಕೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ಈಗ ಎಜುಕೇಟೆಡ್ಗೆ ಮತ್ತೆ ಲಿಟ್ರಸಿ, ಇವರು ಕೇವಲ ಲಿಟ್ರೇಟ್ ಅಂದ್ರೆ ಈಗ ನೀವು ಜ್ವರ ಅಂತ ಹೋದ್ರೆ ಜ್ವರಕ್ಕೆ ಮಾತ್ರೆ ಕೊಡ್ತಾರೆ, ಆದ್ರೆ ಎಜುಕೇಟೆಡ್ ಅಲ್ಲ ಇವರು. ಆ ರೀತಿಯಾಗಿ ಈಗ ಮಾರ್ಪಾಡಾಗಿದೆ. ಇದಕ್ಕೆ ಈ ಒಂದು ಸಂಗತಿ ಏನಿದೆ, ಇದು ಇವ್ರು ಯಾರು, ಅದಕ್ಕೆ ನಾನು ಹಿಂದೆ ಹೇಳ್ತಾ ಇರೋದು. ಮತ್ತೆ ಪ್ರಾಥಮಿಕ ಹಂತದಲ್ಲಿ ಈಗ ತನಿಖೆ ಸಂಸ್ಥೆಗಳಿಗೆ ಗೊತ್ತಾಗಿರೋದೇನು ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಹೌದು, ಆದ್ರೆ ಎಫಿಷಿಯಂಟ್ಲಿ ಪ್ಲಾನ್ಡ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವಾಗ ಮೊನ್ನೆ ದಿನ ಈ ಒಂದು ಸ್ಫೋಟ ಆಯ್ತು, ಅದೇ ದಿನ ಬೆಳಗ್ಗೆ ಒಂದಷ್ಟು ಅಮೋನಿಯಂ ನೈಟ್ರೇಟ್ ಕೆಜಿ ಗಟ್ಲೆ ಅಮೋನಿಯಂ ನೈಟ್ರೇಟ್ ನ ವಶಪಡಿಸ್ಕೊಳ್ಳಾಯ್ತು. ಸೊ ಇದೆಲ್ಲೋ ಒಂದ್ ಕಡೆ ಪ್ಯಾನಿಕ್ ಅಟ್ಯಾಕ್ ಮಾಡಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಈ ಒಂದು ತನಿಖೆ ಈಗ ಸ್ಪಷ್ಟಪಡಿಸ್ತಾ ಇದೆ. ಸೊ ಈ ಒಂದು ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಕ್ರಿಕೆಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಕ್ರಿಕೆಟ್ ಅಲ್ಲಿ ಟೈಲ್ ಎಂಡರ್ಸ್ ಬರ್ತಾರೆ, ಅಂದ್ರೆ ಕೊನೆ ಹಂತದ ಒಂದು ಬ್ಯಾಟ್ಸ್ಮನ್ ಗಳು, ಅವರು ಸ್ವತಃ ಅವರು ಬೌಲರ್ಗಳು, ಆದ್ರೆ ಎಲ್ರು ಔಟ್ ಆದ್ಮೇಲೆ ಅವ್ರು ಬಂದಿರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರ ಎಲ್ಲಾ ಬಲವನ್ನು ಉಪಯೋಗಿಸಿ ಅವರು ಶಾಟ್ ಗಳನ್ನ ಹೊಡೆಯುವಂತದ್ದು. ಇದೇ ರೀತಿ ಇವರು ಕೂಡ ಏನ್ ಮಾಡಿದ್ದಾರೆ, ಈ ಒಂದು ಪ್ಯಾನಿಕ್ ಸಂದರ್ಭದಲ್ಲಿ ಏನೋ ಒಂದು ಮಾಡಿ ನಮ್ಮ ಒಂದು ಗುರಿನ ಸಾಧಿಸ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಬಾಂಬ್ ನ ಬ್ಲಾಸ್ಟ್ ಮಾಡಿರುವಂತದ್ದು ತನಿಖೆಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ಯಾನಿಕ್ ಅಟ್ಯಾಕ್ ಪ್ರೀ ಪ್ಲಾನ್ಡ್ ಹೌದು, ಆದ್ರೆ ಎಫಿಷಿಯಂಟ್ಲಿ ಪ್ಲಾನ್ಡ್ ಅಲ್ಲ ಅನ್ನೋದು ಇದೇ ತನಿಖೆಯಲ್ಲಿ ಕೂಡ ಮುಂದ್ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನ ಮುಂದಿನ ಹಂತದಲ್ಲಿ ಇದು ಕೇವಲ ಜೈಷ್ ಎ ಮೊಹಮ್ಮದ್ ಅಷ್ಟೇ ಈ ಒಂದು ದಾಳಿ ಹಿಂದೆ ಇದೆಯಾ ಅಥವಾ ಇನ್ನೊಂದಷ್ಟು ಗುಂಪುಗಳು ಜೈಷ್ ಎ ಮೊಹಮ್ಮದ್ ಜೊತೆ ಸೇರಿದ್ಯಾ ಅನ್ನೋದು ಕೂಡ ತನಿಖೆಯಲ್ಲಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಆದ್ರೆ ಒಂದಂತೂ ಸತ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹಿಂದೆ ಕೂಡ ಹೇಳಿದ್ರು, ಯಾವುದೇ ಆಕ್ಟ್ ಆಫ್ ಟೆರರ್ ಇಸ್ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಇದು ಈಗ
ಭಾರತದ ರೆಸ್ಪಾನ್ಸ್ ಈ ಒಂದು ಉಗ್ರಗಾಮಿ ಚಟುವಟಿಕೆ ವಿರುದ್ಧ ಯಾವ ರೀತಿ ಇರತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಪ್ರಶೋಭ್, ಇನ್ನೊಂದು ಪ್ರಶ್ನೆ. ಈಗ ವಾಟ್ಸ್ಆ್ಯಪ್ ಗುಂಪುಗಳು, ಈಗ ವಾಟ್ಸಪ್ ಬಳಕೆ, ಆ ತಂತ್ರಜ್ಞಾನದ ಬಳಕೆ ಜನಸಾಮಾನ್ಯರು ಮಾಡೋದು ಬೇರೆ, ಇವ್ರು ಮಾಡ್ತಿರೋ ರೀತಿನೇ ಬೇರೆ. ಹಾಗಾಗಿ ಕೆಲವೊಂದು ಗ್ರೂಪ್ಗಳಲ್ಲಿ ಆ ಶಂಕಿತ ಉಗ್ರರಿರುವ ಅನುಮಾನ ಇರೋದ್ರಿಂದಾಗಿ ರೆಗ್ಯುಲರ್ ಆಗಿ ಅವರು ಆಕ್ಟಿವ್ ಇದ್ರಂತ, ಯಾವ ಥರದ್ದು ಕಾನ್ವರ್ಸೇಷನ್ ನಡೀತಾ ಇತ್ತು, ಈ ವಿಧ್ವಂಸಕ ಕೃತ್ಯದ ಬಗ್ಗೆ ಏನಾದರೂ ಚರ್ಚೆ ಮಾಡಿರೋ ಬಗ್ಗೆ ಹಿಂಟ್ಸ್ ಏನಾದರೂ ಸಿಕ್ಕಿದೆಯಾ ರೈಟ್ ನಾವು? ದಿವ್ಯಾ, ಈಗ ಈ ಒಂದು ಟೆರರಿಸಂ ಅಂತ ಬಂದ್ರೆ ಒಂದು ಆಕ್ಚುಯಲ್ ಟೆರರಿಸ್ಟ್ ಗಳು, ಒಂದು ಇನ್ನೊಂದು OGW ಅಂತ ಕರೀತಾರೆ, ಅಂದ್ರೆ ಆನ್ ಗ್ರೌಂಡ್ ವರ್ಕರ್ಸ್ ಅಂತ. ಅಂದ್ರೆ ಈಗ ಉದಾಹರಣೆಗೆ ಈಗ ಇದೇ ಶಾಹೀನ್ ಅನ್ನ ತಗೊಳ್ಳಿ. ಅಂದ್ರೆ ಈಕೆ ಒಬ್ಳು ಡಾಕ್ಟ್ರು, ಇವಳು ಕೂಡ ಟೆರರಿಸ್ಟೇ. ಆದ್ರೆ ಇವಳಿಗೆ ಸಹಾಯ ಮಾಡಕ್ಕೆ ಸಾಕಷ್ಟು ಜನ ಆನ್ ಗ್ರೌಂಡ್ ವರ್ಕರ್ಸ್ ಇರ್ತಾರೆ. ಅಂದ್ರೆ ಈಗ ಅವಳು ಓಕೆ, ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪ್ರಶೋಭ್ ಅವರ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನ ಮಾಡೋಣ. ಈಗಷ್ಟೇ ಪ್ರಶೋಭ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ರೈಟ್ ಪ್ರಶೋಭ್, ಪ್ಲೀಸ್ ಕಂಟಿನ್ಯೂ. ಸಿಮ್ ಕಾರ್ಡ್ ಕೊಡೋದು ಯಾರು, ಅವ್ರಿಗೆ ಯಾರು ಫೋನ್ ತಂದು ಕೊಟ್ಟಿದ್ರು, ಮನೆ ಯಾರು ಬಾಡಿಗೆ ಕೊಟ್ಟಿದ್ರು, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಒಂದೊಂದೇ ಅಂಶಗಳು ಆಚೆ ಬರ್ತಾ ಇದಾವೆ. ಸೊ ಇವರ ಒಂದು ಟ್ರ್ಯಾಕ್ ರೆಕಾರ್ಡ್ ಏನಿದೆ, 2012 ಅವರ ಒಂದು ಡಿವೋರ್ಸ್ ಆಗುತ್ತೆ ಶಾಹೀನ್ ಅವ್ರದ್ದು. ನಾನು ಜಸ್ಟ್ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಸೊ ಈ ಶಾಹೀನಿನ ಪೂರ್ತಿ ಒಂದು ಡೇಟಾ ಏನಿದೆ ಅಂದ್ರೆ 2012 ಇದೇ ಶಾಹೀನ್ ಎಲ್ಲೆಲ್ಲೋ ಹೋಗಿದ್ರು, ಯಾರ ಮನೇಲಿದ್ರು, ಭೂಗತವಾದಾಗ ಕಾಶ್ಮೀರಲ್ಲಿ ಯಾವ ಪ್ರಾಂತ್ಯದಲ್ಲಿ ಇದ್ರು, ಇಷ್ಟೂ ಕೂಡ ಡೇಟಾನ ಈಗ ತನಿಖೆ ಸಂಸ್ಥೆಗಳು ಆಚೆ ತರ್ತವೆ. ಇದು ಆಚೆ ಬಂದಂತ ಸಂದರ್ಭದಲ್ಲಿ ಆನ್ ಗ್ರೌಂಡ್ ವರ್ಕರ್ಸ್ ಅಂದ್ರೆ OGW ಅಂತ ಏನ್ ಕರಿತೀವಿ, ಅವ್ರಗಳ ಹೆಸರು ಕೂಡ ಆಚೆ ಬರುತ್ತೆ. ಸೊ ಇದೇ ಕಾರಣಕ್ಕೆ ಪ್ರತಿ ಬಾರಿಯೂ ಸ್ಥಳೀಯ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಯಾರಿಗೆ ಕೂಡ ಮನೆ ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡು ಮತ್ತೆ ಇದನ್ನ ಪರಿಶೀಲಿಸಿ, ಬ್ಲೈಂಡ್ ಆಗಿ ಕೇವಲ ಅವರು ಬಾಡಿಗೆ ಜಾಸ್ತಿ ಕೊಡ್ತಾರೆ ಅಂತ ಕೊಡಬೇಡಿ. ಮತ್ತೆ ಸಿಮ್ ಕಾರ್ಡ್ ತಗೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅವರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅವರ ಫೋಟೋ ID ಇರ್ಬೋದು, ಇದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಆಗ್ಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ OGW ಅಂದ್ರೆ ಆನ್ ಗ್ರೌಂಡ್ ವರ್ಕರ್ಸ್ ಏನಿದ್ದಾರೆ, ಇವರ ಎಲ್ಲರೂ ಕೂಡ ಈಗ ಆಚೆ ಬಂದೇ ಬರ್ತಾರೆ, ಅವರ ಹೆಸರು ಕೂಡ ಆಚೆ ಬರುತ್ತೆ. ಆದ್ರೆ ಇವ್ರು ಎಲ್ಲರೂ ಕೂಡ ಆಚೆ ಬಂದ್ರೂ ಕೂಡ ಇಲ್ಲಿ ಇರೋದು ಆ ಒಂದು ರಾಡಿಕಲೈಸ್ಡ್ ಇಸ್ಲಾಮಿನ ಒಂದು ಚಟುವಟಿಕೆ. ಇದನ್ನ ಹೆಂಗೆ ಫುಲ್ ಸ್ಟಾಪ್ ಹಾಕೋದು, ಅದೇ ಒಂದು ಈಗ ಇರುವಂತ ದೊಡ್ಡ ಚಾಲೆಂಜ್. ದಿವ್ಯಾ, ರೈಟ್, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ, ಆ ವೈದ್ಯರು ಅಂತ ಏನು ಕರೆಸ್ಕೊಳ್ತಾರೆ ಅವರ ವಿಚಾರಣೆ ನಡೀತಾ ಇದೆ. ಈಗಷ್ಟೇ ಪ್ರಶೋಭ್ ಒಂದು ಇನ್ಪುಟ್ ಅನ್ನ ಕೊಡ್ತಾ ಇದ್ರು, ನೀವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಉಗ್ರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗಿಯಾದಂತಹ ಉಗ್ರರಲ್ಲ ಇವರು, ಉಗ್ರರಿಗೆ ಸಪೋರ್ಟರ್ಸ್. ಹಾಗಾಗಿ ಈ ಉಗ್ರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇವರ ರೋಲ್ ಏನು, ಯಾವ ರೀತಿ ಸಹಕಾರವನ್ನು ನೀಡ್ತಾ ಇದ್ರು, ಆ್ಯಂಡ್ ಬೀಯಿಂಗ್ ಎಜುಕೇಟೆಡ್ಸ್ ಅಥವಾ ವೈದ್ಯರಾಗಿದ್ದುಕೊಂಡು ಇಂಥ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅನ್ನೋದಾದರೆ ಇವರಿಗೆ ಯಾವ ರೀತಿಯ ಆಮಿಷಗಳನ್ನು ಒಡ್ಡಲಾಗಿತ್ತು, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮುಂದುವರೆದಿದೆ.